ತುಬೆಯ ಕೇಚಕ ಹಿಮ್ಮ ತುಬೆಯ ಕೇಚಕ ಕೇಚಕ. ಏನ್ ನೀವೆಲ್ಲ? ನಾನು ಕೃಷ್ಣ ನಿಮ್ಮನ್ನೆಲ್ಲ ಅಂಗಳದಲ್ಲಿ ಹುಡುಕಿದ್ರೆ ಇಲ್ಲಿ ಕಚೇರಿ ನಡೆಸ್ತಾ ಇದ್ದೀರಾ? ಶಾಸ್ತ್ರಿಗಳೇ, ಬಹಳ ವರ್ಷಗಳ ಮೇಲೆ ಈ ಮನೆಯಲ್ಲಿ ಸಂತೋಷ ಅನ್ನೋದು ನಲ್ದಾಡ್ತಾ ಇದೆ. ಅದು ಕಾರಣ ಒಂದ ಎರಡ? ಮನೆ ಮಗಳು ಮಧುಮಿತ ಸಿಕ್ಕಿದ್ದಾಳೆ, ವಿಶು ಅಳಿಯ ಸಿಕ್ಕಿದ್ದಾನೆ, ಮೊಮ್ಮಗ ಕೃಷ್ಣ ನನ್ನ ಕೈಯಲ್ಲೇ ಇದ್ದಾನೆ, ಅಳಿಯ ಧರ್ಮಾಧಿಕಾರಿ ಆಗ್ತಾ ಇದ್ದಾನೆ, ಜೊತೆಗೆ ಮೂರು ಕುಟುಂಬ ಒಟ್ಟಿಗೆ ವಾಸಿಸುವಂತ ಅವಕಾಶ. ಎಂಥ ಭಾಗ್ಯ ನಂದಲ್ವಾ? ನಿಜ ದಣಿಗಳೇ, ವಸುದೈವ ಕುಟುಂಬಕಮ್ಮನ ನುಡಿಯಲ್ಲಿ ಬಲವಾದ ನಂಬಿಕೆ ಇಟ್ಕೊಂಡ್ರು ನಾವು. ಈ ಮಾತು ಈ ಕುಟುಂಬಕ್ಕೆ ಅಕ್ಷರಶಃ ನಿಜ. ನಿಮ್ಮೆಲ್ರಿಗೂ ಒಂದು ಸತ್ಯವಾದ ವಿಚಾರ ಹೇಳ್ತೀನಿ. ಏನಜ್ಜಿ? ವಿಶು ಮೊದಲು ಮದುವೆ ಆಗಿದ್ದು ರಾಧಿಕನ್ನೇ, ವಿಶಾಖನ್ನಲ್ಲ. ಹೋಗ್ಲಿ ಬಿಡಿ, ಹಳೇದನ್ನೆಲ್ಲ ನೆನಪಿಸ್ಕೊಂಡು ಇವತ್ತಿನ ಖುಷಿನ ಯಾಕೆ ಹಾಳು ಮಾಡ್ಕೊಳ್ಳೋದು? ನಮ್ಮ ಮನೆಯಲ್ಲಿ ಒಂದು ಶುಭ ಕಾರ್ಯ ನಡೆಯೋದಿದೆ. ಅದು ಜಾನಕಿ ಮದುವೆ ಮಾಡೋಣ ಅಂತಿದೀವಿ. ಹುಡುಗ ಯಾರು ಅಂದ್ರೆ ಗಂಧದ ಗುಡಿ ಅಲ್ಲಲ್ಲ, ನಂಜುಗುಡಿ. ಕಾಂಗ್ರಾಟ್ಸ್ ಕಾಂಗ್ರಾಟ್ಸ್ ಕಾಂಗ್ರಾಟ್ಸ್. ಒಳ್ಳೆ ಜೋಡಿ, ಒಳ್ಳೆ ಜೋಡಿ. ಅದ್ರ ಜೊತೆಗೆ ನಿಮ್ಗೆಲ್ಲರಿಗೂ ಇನ್ನೊಂದು ಖುಷಿ ವಿಷಯ, ವಿಶಾಖನು ಬರ್ತಾ ಇದ್ದಾಳೆ. ಅಕ್ಕ ಬರ್ತಿದ್ದಾಳ? ಹೌದು, ಅವಳಿಗೂ ನಮ್ಮೆಲ್ಲರ ಜೊತೆಗೂ ಇರ್ಬೇಕು ಅಂತ ಆಸೆ ಆಗಿದೆಯಂತೆ. ಅವಳು ಬರ್ತಾ ಇದ್ದಾಳೆ, ಫೋನ್ ಮಾಡಿ ಹೇಳಿದ್ಲು. ಓಹೋ ವಿಶು, ನನಗೊಂದು ಡೌಟ್. ವಿಶಾಖ ಈ ಮನೆಗೆ ಬಂದ್ಮೇಲೆ ರಾಧಿಕಾ ಮತ್ತೆ ವಿಶಾಖನ ಮಧ್ಯೆ ಸೌತಿ ಜಗಳ ಶುರುವಾದರೂ ಆಗಬಹುದು.